ಶ್ರೀ ಗುರುಭ್ಯೋ ನಮಃ. ಚಿಂತನ ಮುಂಜಾವು ಬೆಳವಣಿಗೆಗಾಗಿ ಸ್ವಯಂ ಶಿಸ್ತು. ಇದನ್ನು ಬರೆದಿರುವವರು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ನಾವೆಲ್ಲ ಒಂದೊಂದು ರೀತಿಯ ಜೀವನ ಶೈಲಿ ರೂಢಿಸಿಕೊಂಡಿರುತ್ತೇವೆ. ಕೆಲವರು ಅನುಕರಣೀಯ ಶಿಸ್ತಿನ ಜೀವನ ಶೈಲಿ ರೂಢಿಸಿಕೊಂಡಿದ್ದರೆ, ಇನ್ನು ಕೆಲವರು ಲೋಕಾಭಿರಾಮದ ಸೋಮಾರಿತನವೇ ಮೈವೆತ್ತ ಜೀವನ ಶೈಲಿ ರೂಢಿಸಿಕೊಂಡಿರುತ್ತಾರೆ. ಹೇಗೇಗೋ ಬದುಕುವವರಿಗೆ ಯಾವುದೇ ರೀತಿಯ ಗೊತ್ತು ಗುರಿ ಇರುವುದಿಲ್ಲ. ಎಲ್ಲ ಇದ್ದರೂ ಶಿಸ್ತು ಆಧಾರಿತ ಜೀವನ ಶೈಲಿ ಇಲ್ಲದ ಕಾರಣಕ್ಕೆ ತುಂಬ ತೊಂದರೆ ಆಹ್ವಾನಿಸಿಕೊಳ್ಳುತ್ತಿರುತ್ತಾರೆ. ಆತಂಕ ಉದ್ವೇಗಗಳಿಗೆ ಒಳಗಾಗುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಯಾವುದೋ ಒಂದು ಕೆಲಸವನ್ನು ಪಟ್ಟು ಹಿಡಿದು ಅದು ಬೇಡುವ ಶಿಸ್ತಿನ ಪರಿಧಿಯಲ್ಲಿಯೇ ಮಾಡಿ ಮುಗಿಸುತ್ತಾರೆ. ಅಬ್ಬಾ, ಸದ್ಯ ಗಂಡಾಂತರ ಬಗೆಹರಿಯಿತು ಎಂದು ಸಮಾಧಾನದ ನಿಟ್ಟುಸಿರು ಬಿಡುತ್ತಾರೆ. ಅದೇ ಅರಾಜಕತೆ, ಅಶಿಸ್ತಿನ ಜೀವನ ಶೈಲಿ ಮುಂದುವರಿಯುತ್ತದೆ. ಮತ್ತೆ ಅವರಿಗೆ ಶಿಸ್ತಿನ ನೆನಪು ಬರುವುದು ಮತ್ತೊಂದು ಆತಂಕ ಎದುರಾದಾಗಲೇ. ಇಂತಹವರು ಎಂದಿಗೂ ಬದಲಾಗಬೇಕು ಎನ್ನುವ ಮನಸ್ಥಿತಿಗೆ ಬದ್ಧರಾಗುವುದಿಲ್ಲ. ಅವರ ಬದ್ಧತೆ ಏನಿದ್ದರೂ ಅಶಿಸ್ತಿನ ಕಡೆಗೆ ಚಲಿಸುತ್ತಿರುತ್ತದೆ. ಇವರ ಕತೆ ಬಿಡಿ. ಈಗ ಶಿಸ್ತಿನ ಜೀವನ ನಡೆಸುವವರನ್ನು ಗಮನಿಸಿ ನೋಡಿ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಂಥದ್ದೇ ಸ್ಥಿತಿಯಲ್ಲಿರಲಿ, ತಮ್ಮ ತನದ ಛಾಪನ್ನು ಹೊತ್ತಿ ತಮ್ಮ ಸುತ್ತ ಒಂದು ಪ್ರಭಾವಳಿ ನಿರ್ಮಿಸಿಕೊಳ್ಳುತ್ತಾರೆ. ಗುಮಾಸ್ತನಿಂದ ಉನ್ನತಾಧಿಕಾರಿಯ ಸ್ಥಾನದವರೆಗೂ ಇವರು ಎಲ್ಲರಿಗೂ ಮಾದರಿಯಾಗಿರುತ್ತಾರೆ. ಅವರನ್ನು ಕೇಂದ್ರವಾಗಿಟ್ಟುಕೊಂಡು ನಡೆಯುವ ಎಲ್ಲ ಕೆಲಸಗಳಲ್ಲೂ ಶಿಸ್ತಿನ ಚೌಕಟ್ಟಿನ ಮುದ್ರೆ ಒತ್ತಿ ಬಿಡುತ್ತಾರೆ. ಕಚೇರಿಯಲ್ಲಿ ಶಿಸ್ತಿನಿಂದ ಇರುವ ಗುಮಾಸ್ತನ ಕಡತ ಮುಟ್ಟಲು ಎಲ್ಲರೂ ಹೆದರುತ್ತಾರೆ. ಶಿಸ್ತಿನಿಂದ ಪಾಠ ಮಾಡುವ ಮೇಷ್ಟ್ರು, ಶಿಸ್ತಿನಿಂದ ಗೃಹ ಕೃತ್ಯಗಳನ್ನು ನಡೆಸುವ ಕುಟುಂಬದ ಹಿರಿಯ, ಶಿಸ್ತಿನಿಂದ ಜನರನ್ನು ಮುನ್ನಡೆಸುವ ನಾಯಕ, ಹೀಗೆ ಎಲ್ಲರೂ ಗಮನ ಸೆಳೆಯುತ್ತಾರೆ. ಶಿಸ್ತು ಎನ್ನುವುದು ಕೇವಲ ಉಡುಗೆ ತೊಡುಗೆಗೆ ಸಂಬಂಧಿಸಿದ್ದಲ್ಲ. ಅದೊಂದು ವ್ಯವಸ್ಥಿತ ಆಲೋಚನಾ ಕ್ರಮದ ಫಲಿತವಾದ ನಡೆ ನುಡಿ ಎಂಬುದನ್ನು ನಾವು ಗ್ರಹಿಸಬೇಕು. ನೀವು ಈಗ ಏನಾಗಿದ್ದೀರೋ ಅದೇ ನೆಲೆಯಿಂದ ಒಮ್ಮೆ ಯೋಚಿಸಿ. ನಿಮ್ಮ ಜೀವನ ಶೈಲಿಗೆ ಶಿಸ್ತಿನ ಚೌಕಟ್ಟು ಇದೆಯೇ? ಅದು ನಿಮ್ಮ ಎಲ್ಲ ಕೆಲಸಗಳನ್ನು ನಿಮ್ಮನ್ನು ಮುನ್ನಡೆಸುತ್ತಿದೆಯೇ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ಬಹಳಷ್ಟು ಜನರಿಗೆ ಸ್ವಯಂ ವಿಷಾದ ಉಂಟಾಗುತ್ತದೆ. ಏಕೆಂದರೆ ಬಹುತೇಕರು ಈ ಶಿಸ್ತಿನ ಶತ್ರುಗಳು ಮತ್ತು ಅದೊಂದು ಉರುಳು ಎಂದೇ ಭಾವಿಸುತ್ತಾರೆ. ಇದು ಅಪಾಯಕಾರಿ ಧೋರಣೆ. ಶಿಸ್ತಿನ ಹಾದಿ ಎಂಬುದು ಯಾವಾಗಲೂ ಒಂದು ಬಗೆಯ ರಾಜಮಾರ್ಗ ಇದ್ದಂತೆ. ಅಲ್ಲಿ ಏನೇ ಸಮಸ್ಯೆ ಎದುರಾದರೂ ನಿಮಗೆ ನೇರವಾಗಿ ಕಾಣಿಸುತ್ತದೆ. ಅದನ್ನು ಪರಿಹರಿಸಿಕೊಳ್ಳುವ ದಾರಿಗಳು ನಿಮಗೆ ಹಾದಿ ಕಾಡಿನೊಳಗೆ ಗೊತ್ತು ಗುರಿ ಇಲ್ಲದೆ ಅಲೆದಂತಾಗುತ್ತದೆ. ಇಲ್ಲಿ ಎಲ್ಲಿಗೆ ಹೋಗುತ್ತವೆ, ಯಾವಾಗ ಹೋಗುತ್ತವೆ, ಏನು ಎದುರಾಗುತ್ತದೆ ಎಂಬುದರ ಅರಿವು ಇರುವುದಿಲ್ಲ. ಹಾಗಾಗಿಯೇ ಅಂತಹ ಅಲೆದಾಟ ಪ್ರಯಾಸದಾಯಕ ಅನಿಸುತ್ತದೆ. ಶಿಸ್ತಿನ ಜೀವನ ಶೈಲಿ ಎಂತಹ ಸಂಕಷ್ಟದಲ್ಲೂ ನಿಮ್ಮನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸುತ್ತದೆ. ಅದು ಬೆಳವಣಿಗೆಯ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದಾಃ.